ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಪೂರಕ ಓದು ಪಾಠ 1 10ನೇ ತರಗತಿ ದ್ವಿತೀಯ ಭಾಷೆ ತಿಳಿ ಕನ್ನಡ. ಕಳ್ಳರ ಗುರು ಬೇಟಗಿರಿ ಕೃಷ್ಣ ಶರ್ಮರು. 1ನೇ ಮೇನು ಪ್ರಶ್ನೆಗಳಿಗೆ ಉತ್ತರಿಸಿ. 1ನೇ ಪ್ರಶ್ನೆ, ವೈದ್ಯರು ತನ್ನ ವೃತ್ತಿಯ ಕುರಿತು ಹೆಂಡತಿ ರತ್ನಾಳಿಗೆ ಏನು ಕೇಳಿದರು? ಉತ್ತರ, ವೈದ್ಯಕ ವೃತ್ತಿ ದುಡ್ಡು ಮಾಡುವುದಕ್ಕಲ್ಲ, ಈ ವೃತ್ತಿ ಕೇವಲ ಸಮಾಜದ ಕ್ಷೇಮ ಸಾಧನೆಗಾಗಿ ಇರುವುದು ಎಂದು ತಮ್ಮ ವೃತ್ತಿಯ ಕುರಿತು ಹೆಂಡತಿ ರತ್ನಾಳಿಗೆ ಹೇಳಿದರು. 2ನೇ ಪ್ರಶ್ನೆ, ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ಯಾವ ವಿಚಾರಗಳು ಮೂಡಿಬಂದವು? ಉತ್ತರ, ಹಾವನ್ನು ಕಂಡ ವೈದ್ಯರ ತಲೆಯಲ್ಲಿ ಈ ವಿಚಾರಗಳು ಮೂಡಿಬಂದವು. ಹಾವಿನಂತಹ ದುಷ್ಟ ಜಂತುವು ಯಾರನ್ನೂ ಕೆಣಕದೆ ಹಿಂಸಿಸದು, ಆದರೆ ಮನುಷ್ಯ ಸುಮ್ಮನೆ ಇರುವುದಿಲ್ಲ. ಅವನ ಆಸೆ ಹಾವು ಯಾರು ಕೆಣಕದೆ ಇದ್ದರೂ ಎಲ್ಲರನ್ನೂ ಕಡಿಯುವುದು ಎಂಬ ವಿಚಾರ ವೈದ್ಯರ ತಲೆಯಲ್ಲಿ ಮೂಡಿಬಂದವು. 3ನೇ ಪ್ರಶ್ನೆ, ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು? ಉತ್ತರ, ವೈದ್ಯರು ಭೀಮನಾಯಕನ ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು, ಜ್ವರದ ರೀತಿಯನ್ನು ಪರೀಕ್ಷಿಸಿದರು, ಔಷಧಿಯನ್ನು ಮಗುವಿಗೆ ಕುಡಿಸಿದರು, ಕಾಡಿಗೆ ಹೋಗಿ ಔಷಧಿಯ ಸಸ್ಯವನ್ನು ಕಂಡು ಹಿಡಿದು ಅದರ ಸೊಪ್ಪನ್ನು ತಂದು ರಸವನ್ನು ತಯಾರಿಸಿ ಆ ಔಷಧವನ್ನು ಮಗುವಿಗೆ ಕುಡಿಸಿದರು, ಒಂದು ಲೇಹವನ್ನು ಹಣೆಯ ತುಂಬ ಬಳಿದು ಶುಶ್ರೂಷೆ ಮಾಡಿ ಮಗುವಿನ ಪ್ರಾಣವನ್ನು ಉಳಿಸಿದರು. 4ನೇ ಪ್ರಶ್ನೆ, ಭೀಮನಾಯಕನು ವೈದ್ಯರಿಗೆ ಏನೆಂದು ಕೃತಜ್ಞತೆಗಳನ್ನು ಸಲ್ಲಿಸಿದನು? ಉತ್ತರ, ಭೀಮನಾಯಕನು ವೈದ್ಯರ ಕಾಲ ಮೇಲೆ ಬಿದ್ದು, ಆ ಕಾಣದ ದೇವರು ಇದ್ದಾನೋ ಇಲ್ಲವೋ, ನೀವು ಮಾತ್ರ ನನ್ನ ಕಣ್ಣಿಗೆ ಕಾಣುವ ದೇವರು, ನಿಮ್ಮ ಉಪಕಾರವನ್ನು ಎಂದೂ ಮರೆಯಲಾರೆ ಎಂದು ಹೇಳಿ ತನ್ನ ಕೃತಜ್ಞತೆಯನ್ನು ಸಲ್ಲಿಸಿದನು. 5ನೇ ಪ್ರಶ್ನೆ, ವೈದ್ಯರ ಯಾವ ಮಾತುಗಳು ಭೀಮನಾಯಕನ ಮನಸ್ಸನ್ನು ಚುಚ್ಚಿದವು? ಉತ್ತರ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ ಎಂಬ ವೈದ್ಯರ ಮಾತುಗಳು ಭೀಮನಾಯಕನ ಮನಸ್ಸನ್ನು ಚುಚ್ಚಿದವು. 6ನೇ ಪ್ರಶ್ನೆ, ವೈದ್ಯರು ತಮ್ಮ ಸೇವೆಯಿಂದ ಯಾವ ಪ್ರತಿಫಲಗಳನ್ನು ಲಭಿಸಿದವು ಎಂದು ತನ್ನ ಹೆಂಡತಿಗೆ ಹೇಳಿದರು? ಉತ್ತರ, ನನ್ನ ವೈದ್ಯಕದ ಪ್ರಾವೀಣ್ಯ ಒಬ್ಬ ತಾಯಿಯ ಕರುಳನ್ನು ಸಂತೈಸಿತು, ಒಬ್ಬ ತಂದೆಯ ಕುಲವನ್ನು ಮುಂದುವರಿಸಿತು ಎಂದು ವೈದ್ಯರು ಹೇಳಿದರು. 7ನೇ ಪ್ರಶ್ನೆ, ಭೀಮನಾಯಕನು ವೈದ್ಯರ ವಸ್ತುಗಳನ್ನು ಹಿಂತಿರುಗಿಸಿ ಏನೆಂದು ಹೇಳಿದನು? ಉತ್ತರ, ಭೀಮನಾಯಕನು ವೈದ್ಯರ ವಸ್ತುಗಳನ್ನು ಹಿಂದಿರುಗಿಸಿ, ದೇವರ ಒಡವೆಗಳನ್ನು ದೇವರಿಗೆ ಒಪ್ಪಿಸಲು ಬಂದಿದ್ದೇನೆ, ನನ್ನನ್ನು ಕ್ಷಮಿಸಿ, ದಯೆಯಿಟ್ಟು ಎಲ್ಲವನ್ನೂ ಇಲ್ಲಿ ಈ ಅಕ್ಷರ ಇದು ದಯೆಯಿಟ್ಟು ಎಲ್ಲವನ್ನೂ ಒಪ್ಪಿಸಿಕೊಳ್ಳಬೇಕು ಎಂದನು. 8ನೇ ಪ್ರಶ್ನೆ, ವೈದ್ಯರ ಮನೆಯಿಂದ ಕಳವಾದ ವಸ್ತುಗಳು ಮರಳಿ ಸಿಕ್ಕಿದ ಬಗೆ ಹೇಗೆ? ಉತ್ತರ, ಕಳ್ಳರ ಗುರು ಭೀಮನಾಯಕನ ಮಗ ಜ್ವರದಿಂದ ಬಳಲುತ್ತಿದ್ದನು. ಇದನ್ನು ತಿಳಿದ ವೈದ್ಯರು ಚಿಕಿತ್ಸೆ ಮಾಡಿ ಭೀಮನಾಯಕನ ಮಗನನ್ನು ಉಳಿಸಿದರು. ಇದರಿಂದ ಭೀಮನಾಯಕ ತಾನು ಕದ್ದ ಎಲ್ಲ ವಸ್ತುಗಳನ್ನು ವೈದ್ಯರಿಗೆ ಒಪ್ಪಿಸಿ ಕ್ಷಮೆಯಾಚಿಸಿದರು. 9ನೇ ಪ್ರಶ್ನೆ, ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು? ವೆರಿ ಇಂಪಾರ್ಟೆಂಟ್, ಅನೇಕ ಸಲ ಪಬ್ಲಿಕ್ ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ ಇದು. ಉತ್ತರ, ವೈದ್ಯರು ತನ್ನ ಮನೆಯಲ್ಲಿ ಕಳ್ಳತನ ಮಾಡಿದ ಮಗನಿಗೆ, ಇಲ್ಲಿ ಗಾ ಇದೆ ನೋಡಿ, ಮನೆಗೆ ಇದೆ ಇಲ್ಲಿ ಮಗನಿಗೆ ಚಿಕಿತ್ಸೆ ನೀಡಲು ಸ್ವಲ್ಪವೂ ಬೇಜಾರು ಮಾಡಿಕೊಳ್ಳದೆ ವೈದ್ಯರು ಒಪ್ಪಿ ಮನೆಗೆ ಬಂದು ಚಿಕಿತ್ಸೆ ಮಾಡಿದರು. ಕತ್ತಲು ರಾತ್ರಿಯಲ್ಲಿ ಕಾಡಿಗೆ ಹೋಗಿ ಔಷಧ ಗಿಡವನ್ನು ಇದು ಡಾ ಗಿಡವನ್ನು ಪತ್ತೆ ಹಚ್ಚಿ ಅದರ ಸೊಪ್ಪನ್ನು ತಂದು ರಸ ತಯಾರಿಸಿ ಭೀಮನಾಯಕನ ಮಗನಿಗೆ ಕುಡಿಸಿದರು. ಹಣೆಗೆ ಲೇಹ ಹಚ್ಚಿದರು, ತಂದೆ ತಾಯಿಗಳಿಗೆ ಧೈರ್ಯ ತುಂಬಿದರು, ಇಡೀ ರಾತ್ರಿ ಅಲ್ಲೇ ಇದ್ದು ಮಗುವಿನ ಪ್ರಾಣ ಉಳಿಸಿದರು. ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ, ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ ಎಂದರು. ತಮ್ಮ ಮನೆಯಲ್ಲಾದ ಕಳ್ಳತನದ ಬಗ್ಗೆ ಏನೂ ಹೇಳುವುದಿಲ್ಲ, ಕದ್ದ ಮಾಲನ್ನು ಕೊಡುವಂತೆ ಕೇಳುವುದಿಲ್ಲ. ವೈದ್ಯರು ಈ ನಿಸ್ವಾರ್ಥ ಸೇವೆಯಿಂದ ಕಳ್ಳರ ಗುರು ಭೀಮನಾಯಕನ ಮನ ಪರಿವರ್ತನೆ ಆಯಿತು. 10ನೇ ಪ್ರಶ್ನೆ, ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬೇಕಾದ ವಿಚಾರಗಳೇನು? ಉತ್ತರ, ವೈದ್ಯರ ಹೆಂಡತಿಯು ಹಣ ಒಡವೆ ಕಳೆದುಕೊಂಡು ಕೊರಗುತ್ತಾಳೆ. ಆಗ ವೈದ್ಯರು ಆಕೆಗೆ ಸಮಾಧಾನ ಮಾಡುತ್ತಾರೆ ಮತ್ತು ಬುದ್ಧಿ ಹೇಳುತ್ತಾರೆ. ಒಡವೆಯ ಸಂಗ್ರಹ ಒಳ್ಳೆಯದಲ್ಲ, ವೈದ್ಯ ವೃತ್ತಿ ದುಡ್ಡು ಮಾಡದೆ ಸಮಾಜ ಸೇವೆ ಮಾಡಬೇಕೆನ್ನುತ್ತಾರೆ. ಮತ್ತು ಯಾವ ದ್ವೇಷವೂ ಇಲ್ಲಿ ದೀರ್ಘ ಬರಬೇಕು, ದ್ವೇಷವೂ ಇಲ್ಲದೆ ಕಳ್ಳತನ ಮಾಡಿದ ನಾಯಕ
ಮಗನ ಪ್ರಾಣ ಉಳಿಸುತ್ತಾರೆ. ಆಗ ಕಳ್ಳರ ನಾಯಕನಿಗೆ ಮನಸ್ಸು ಕರಗಿ ಕದ್ದ ಒಡವೆ ವಸ್ತುಗಳನ್ನು ಹಿಂತಿರುಗಿಸುತ್ತಾನೆ. ಆದ್ದರಿಂದ ಒಳ್ಳೆಯತನ ನಮ್ಮನ್ನು ಕಾಪಾಡುತ್ತದೆ ಎಂಬುದನ್ನು ನಾವು ಈ ಪಾಠದಿಂದ ತಿಳಿಯಬಹುದು, ಕಲಿಯಬಹುದು. ಧನ್ಯವಾದಗಳು.